ಸರ್ ಪ್ರಜ್ವಲ್ ರೇವಣ್ಣ ತಿಮ್ಮ ರಾಮ ಬೊಮ್ಮ ಅಂತ ಹೇಳೋದಿಲ್ಲ. ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಎರಡು ವ್ಯಕ್ತಿಗಳು, ಆದರೆ ಅವರು ಕೂಡ ಮನುಷ್ಯರು. ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಅಂತಕ್ಕಂಥದ್ದಿದೆ. ಮಹಿಳೆಯರಿಗೆ ಕೊಡಬೇಕಾದ ಗೌರವ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ, ತಂಗಿಗೆ ಕೊಡಬೇಕಾದ ಗೌರವ, ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ, ಒಂದು ಪದ್ಧತಿ ಇರುತ್ತೆ. ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದೇ ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ, ಕ್ಷಮಿಸಲೂಬಾರ್ದು. ಯಾವುದೇ ಸರ್ಕಾರ ಇರಲಿ, ಯಾವ ರೀತಿಯಲ್ಲಿ ಆದರೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಹೇಳ್ಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಹೆದರ್ಕೋಬೇಕಾಗಿಲ್ಲ. ನಾವಿದ್ದೀವಿ ಅನ್ನೋ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಆಗಲಿ ಯಾರಾದರೂ. ಇಲ್ಲಿ ಮೂರ್ನಾಲ್ಕು ವಿಚಾರ ಇದೆ. ಈ ಮಾಧ್ಯಮಗಳು ವಿಶೇಷವಾಗಿ ಬಹಳ ಮುಂದುವರೆದಿರೋದ್ರಿಂದ ಪೆನ್ ಡ್ರೈವು, ಕಂಪ್ಯೂಟರು, ಅದು ಯಾವುದರಲ್ಲೋ ಇದು, ಅದು ನಿಜಾನೋ ಸುಳ್ಳು, ಇವೆಲ್ಲ ದಾಖಲೆ. ಅಂದರೆ ಯಾವುದೇ ಒಬ್ಬ ನಿರಪರಾಧಿನ ಅಪರಾಧಿ ಮಾಡೋ ಹಾಗಿಲ್ಲ. ಆದರೆ ಅಪರಾಧಿ ಸ್ಥಾನದಲ್ಲಿ ಇದ್ದಾಕ್ಷಣಕ್ಕೆ ಒಂದು ಅಪರಾಧಿಯನ್ನು ಪೂರ್ಣ ಆಗೋವರೆಗೂ ಕೂಡ ಯಾವ ರೀತಿ ಆಯ್ಕೆ ಮಾಡಬೇಕು, ಅರೆಸ್ಟ್ ಮಾಡಬೇಕು ಅಂತ ಒಂದು ಮೇಲ್ನೋಟಕ್ಕೆ ಕಾಣುತ್ತೆ. ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಂಡು ಹೋಗಿರೋದು ನೋಡಿದ್ರೆ ಮಾಡಿರೋದು ಸಹಜವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ದಾಖಲೆಗಳನ್ನ SITನವ್ರು ಹುಡುಕ್ತಾ ಇದ್ದಾರೆ, CIDನವ್ರು ಹುಡುಕ್ತಾ ಇದ್ದಾರೆ. ಬಹುತೇಕ ಕೆಲವೇ ದಿನದಲ್ಲಿ ಅಥವಾ ಅವರೇ ಬಂದು ಸರೆಂಡರ್ ಆಗ್ತಾರೆ, ಇಲ್ಲದಿದ್ರೆ ಅರೆಸ್ಟ್ ಅಂತೂ ಮಾಡೇ ಮಾಡ್ತಾರೆ. ಬಿಜೆಪಿದು ದುರಂತ ಏನಂತಂದ್ರೆ ತಾವು ಸೋಲ್ತೀವಿ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಅವರ ತಲೆಗೆ ಹೋಗಿದೆ. ಈಗ ಅಂದರೆ ರಾಷ್ಟ್ರಾದ್ಯಂತದಲ್ಲಿ ಮೋದಿಯವರ ಅಲೆನೂ ಹೋಗಿದೆ. ನಮ್ಮ ಸರ್ಕಾರ 400 ಅಂತದಲ್ಲ, ಅದು ಕೂಡ ಹೋದಾಗಿದೆ. ಆ ದೃಷ್ಟಿಯಿಂದ ನೂರಾರು ಮಾನಭಂಗ ಮಾಡಿದಂಥ ಒಂದು ಸಂಸ್ಥೆಯನ್ನು ಜೊತೆಲಿ ಗೊತ್ತಿಲ್ಲದೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರಿಗೆ ಇರುಸು ಮುರುಸಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗಿ ನುಂಗಲಾರದು ತುತ್ತಾಗಿದೆ. ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ, BJPಯವರಾಗಲಿ, ನಾವಾಗಲಿ, ನೀವಾಗಲಿ, ನಿಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ತಪ್ಪು ಮಾಡೋದು ತಪ್ಪೇನೆ, ಶಿಕ್ಷೆ ಆಗಬೇಕು. ಅದು ಒಪ್ಕೊಳ್ಳಿ ಅಥವಾ ಬಿಟ್ಬಿಡಿ, ನಿಮ್ಗೆ ಆಗದೇ ಇದ್ರೆ ಬಿಟ್ಬಿಡಿ, ಅಥವಾ ಇತ್ತು ಸಮರ್ಸ್ಕೋಬೇಡಿ. ಅಲ್ಲ, ಜೊತೆಯಲ್ಲಿ ಇದ್ಕೊಂಡು ನೀವು ರಾಜಕಾರಣ ಮಾಡಿ, ಆದರೆ ಜೊತೆಯಲ್ಲಿದ್ದಂಥವ್ರು ಮಾಡಿದ ತಪ್ಪನ್ನು ನೇರವಾಗಿ ಹೇಳಿ ಖಂಡಿಸಿ, ನೀವು ಬೆಂಬಲಿಸಿ ಅವ್ರನ್ನ ಜೈಲಿಗೆ ಹಾಕ್ಸೋದಕ್ಕೆ ಏರ್ಪಾటు ಮಾಡಿ. ಸರ್ ಪ್ರಜ್ವಲ್ ರೇವಣ್ಣ ತಿಮ್ಮ ರಾಮ ಬೊಮ್ಮ ಅಂತ ಹೇಳೋದಿಲ್ಲ. ಈ ಸಮಾಜದಲ್ಲಿ ಗಂಡು ಹೆಣ್ಣು ಅನ್ನತಕ್ಕಂಥದ್ದು ಎರಡು ವ್ಯಕ್ತಿಗಳು, ಆದರೆ ಅವರು ಕೂಡ ಮನುಷ್ಯರು. ಆದರೆ ಎಲ್ಲೋ ಒಂದು ಕಡೆ ಒಂದು ಗೌರವ ಅಂತಕ್ಕಂಥದ್ದಿದೆ. ಮಹಿಳೆಯರಿಗೆ ಕೊಡಬೇಕಾದ ಗೌರವ, ಯಾರ್ಯಾರಿಗೆ ಯಾವ್ಯಾವ ರೀತಿ ಅಕ್ಕನಿಗೆ ಕೊಡಬೇಕಾದ ಗೌರವ, ತಂಗಿಗೆ ಕೊಡಬೇಕಾದ ಗೌರವ, ತಾಯಿಗೆ ಕೊಡಬೇಕಾದ ಒಂದು ಸಂಪ್ರದಾಯ, ಒಂದು ಪದ್ಧತಿ ಇರುತ್ತೆ. ಆ ದೃಷ್ಟಿಯಿಂದ ಸಾರ್ವಜನಿಕವಾಗಿ ಅಥವಾ ಯಾವುದೇ ವೈಯಕ್ತಿಕವಾಗಿ ತಮ್ಮ ನಡವಳಿಕೆಯಲ್ಲಿ ಈ ಥರದ ವ್ಯತ್ಯಾಸಗಳಾದಾಗ ಅಂಥವ್ರನ್ನ ಕ್ಷಮಿಸೋದು ಸಾಧ್ಯ ಇಲ್ಲ, ಕ್ಷಮಿಸಲೂಬಾರ್ದು. ಯಾವುದೇ ಸರ್ಕಾರ ಇರಲಿ, ಯಾವ ರೀತಿಯಲ್ಲಿ ಆದರೂ ಕೂಡ ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಹೇಳ್ಬೇಕಾದ್ರೆ ಅಂಥ ವ್ಯಕ್ತಿಗಳಿದ್ದರೆ ಹೆದರ್ಕೋಬೇಕಾಗಿಲ್ಲ. ನಾವಿದ್ದೀವಿ ಅನ್ನೋ ಧೈರ್ಯ ತೋರಿಸ್ಬೇಕಾದ್ರೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಪ್ರಜ್ವಲ್ ರೇವಣ್ಣ ಆಗಲಿ ಯಾರಾದರೂ. ಇಲ್ಲಿ ಮೂರ್ನಾಲ್ಕು ವಿಚಾರ ಇದೆ. ಈ ಮಾಧ್ಯಮಗಳು ವಿಶೇಷವಾಗಿ ಬಹಳ ಮುಂದುವರೆದಿರೋದ್ರಿಂದ ಪೆನ್ ಡ್ರೈವು, ಕಂಪ್ಯೂಟರು, ಅದು ಯಾವುದರಲ್ಲೋ ಇದು, ಅದು ನಿಜಾನೋ ಸುಳ್ಳು, ಇವೆಲ್ಲ ದಾಖಲೆ. ಅಂದರೆ ಯಾವುದೇ ಒಬ್ಬ ನಿರಪರಾಧಿನ ಅಪರಾಧಿ ಮಾಡೋ ಹಾಗಿಲ್ಲ. ಆದರೆ ಅಪರಾಧಿ ಸ್ಥಾನದಲ್ಲಿ ಇದ್ದಾಕ್ಷಣಕ್ಕೆ ಒಂದು ಅಪರಾಧಿಯನ್ನು ಪೂರ್ಣ ಆಗೋವರೆಗೂ ಕೂಡ ಯಾವ ರೀತಿ ಆಯ್ಕೆ ಮಾಡಬೇಕು, ಅರೆಸ್ಟ್ ಮಾಡಬೇಕು ಅಂತ ಒಂದು ಮೇಲ್ನೋಟಕ್ಕೆ ಕಾಣುತ್ತೆ. ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಂಡು ಹೋಗಿರೋದು ನೋಡಿದ್ರೆ ಮಾಡಿರೋದು ಸಹಜವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ದಾಖಲೆಗಳನ್ನ SITನವ್ರು ಹುಡುಕ್ತಾ ಇದ್ದಾರೆ, CIDನವ್ರು ಹುಡುಕ್ತಾ ಇದ್ದಾರೆ. ಬಹುತೇಕ ಕೆಲವೇ ದಿನದಲ್ಲಿ ಅಥವಾ ಅವರೇ ಬಂದು ಸರೆಂಡರ್ ಆಗ್ತಾರೆ, ಇಲ್ಲದಿದ್ರೆ ಅರೆಸ್ಟ್ ಅಂತೂ ಮಾಡೇ ಮಾಡ್ತಾರೆ. ಬಿಜೆಪಿದು ದುರಂತ ಏನಂತಂದ್ರೆ ತಾವು ಸೋಲ್ತೀವಿ ಅನ್ನತಕ್ಕಂಥದ್ದು ಸಂಪೂರ್ಣವಾಗಿ ಅವರ ತಲೆಗೆ ಹೋಗಿದೆ. ಈಗ ಅಂದರೆ ರಾಷ್ಟ್ರಾದ್ಯಂತದಲ್ಲಿ ಮೋದಿಯವರ ಅಲೆನೂ ಹೋಗಿದೆ. ನಮ್ಮ ಸರ್ಕಾರ 400 ಅಂತದಲ್ಲ, ಅದು ಕೂಡ ಹೋದಾಗಿದೆ. ಆ ದೃಷ್ಟಿಯಿಂದ ನೂರಾರು ಮಾನಭಂಗ ಮಾಡಿದಂಥ ಒಂದು ಸಂಸ್ಥೆಯನ್ನು ಜೊತೆಲಿ ಗೊತ್ತಿಲ್ಲದೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರಿಗೆ ಇರುಸು ಮುರುಸಾಗಿದೆ, ಏನು ಮಾಡಬೇಕು ಅಂತ ಗೊತ್ತಾಗಿ ನುಂಗಲಾರದು ತುತ್ತಾಗಿದೆ. ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ, BJPಯವರಾಗಲಿ, ನಾವಾಗಲಿ, ನೀವಾಗಲಿ, ನಿಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ತಪ್ಪು ಮಾಡೋದು ತಪ್ಪೇನೆ, ಶಿಕ್ಷೆ ಆಗಬೇಕು. ಅದು ಒಪ್ಕೊಳ್ಳಿ ಅಥವಾ ಬಿಟ್ಬಿಡಿ, ನಿಮ್ಗೆ ಆಗದೇ ಇದ್ರೆ ಬಿಟ್ಬಿಡಿ, ಅಥವಾ ಇತ್ತು ಸಮರ್ಸ್ಕೋಬೇಡಿ. ಅಲ್ಲ, ಜೊತೆಯಲ್ಲಿ ಇದ್ಕೊಂಡು ನೀವು ರಾಜಕಾರಣ ಮಾಡಿ, ಆದರೆ ಜೊತೆಯಲ್ಲಿದ್ದಂಥವ್ರು ಮಾಡಿದ ತಪ್ಪನ್ನು ನೇರವಾಗಿ ಹೇಳಿ ಖಂಡಿಸಿ, ನೀವು ಬೆಂಬಲಿಸಿ ಅವ್ರನ್ನ ಜೈಲಿಗೆ ಹಾಕ್ಸೋದಕ್ಕೆ ಏರ್ಪಾటు ಮಾಡಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.